ನಿಮ್ಮ ಹೆಸರು ಹೇಳಿ. ರವೀಂದ್ರ ರೆಡ್ಡಿ ಸರ್, ನಾಗೋರ. ಊರು ನಾಗೋರ. ನಾಗೂರ. ರೆಡ್ಡಿ ಅವರೇ, ಹಾಂ ಸರ್. ಈಗ ನಮ್ದು ತೋಟಗಾರಿಕೆ ಇಲಾಖೆ ಹಾಪ್ಕಾಮ್ ಸಮಸ್ಯೆ ಏನಿದೆಲ್ಲ, ಹ್ಞೂ ಈ ಕೋವಿಡ್ ಆದಾಗ ಮಾರ್ಕೆಟ್ ಎಲ್ಲ ಬಂದಾಗಿತ್ತು. ಬಂದೈತೆ ಸರ್. ಸೊ ಅವಾಗ ನೀವೆಲ್ಲ ಬೆಳೆ ಎಲ್ಲ ಬೆಳೆದಿದ್ದೀರಿ, ತರಕಾರಿ ಹೊಲದಾಗೆಲ್ಲ ತರಕಾರಿ ಬೆಳೆದೇವು ಸರ್. ಎಲ್ಲ ಬೆಳೆದಿದ್ದೀರ, ಸರ್. ಮಾರ್ಕೆಟ್ ಎಲ್ಲ ಬಂದಾಗಿತ್ತು. ಬಂದಾಗಿತ್ತು. ಸೊ ಅವಾಗ ನಿಮ್ಗೆ ಏನ್ ಅನ್ಸ್ತು? ನೀವು ಹೆಂಗ್ ಬೆಳೆ ಮಾರಾಟ ಮಾಡಬೇಕು ಹೆಂಗ್ ಅನ್ಸಿತ್ತು? ಏನ್ ಅನ್ಸಿತ್ತು? ಬೆಳೆ ಎಲ್ಲಿ ಹಾಕ್ಬೇಕು ಎಲ್ಲಿಲ್ಲ ಅಂತ ಆಲೋಚನೆದಾಗಿದ್ದರು. ಹೊಸದಾಗಿ ನಿಮ್ಮ ಹಾಪ್ಕಾಮ್ಸ್ದವರು, ತೋಟಗಾರಿಕೆ ಇಲಾಖೆದವರು ಚಾಲು ಮಾರ್ಕೆಟಿಂಗ್ ಚಾಲು ಆಯ್ತು. ಅದು ಥೋಡಿ ನಮ್ಗೆ ಹೆಲ್ಪ್ ಆಯ್ತು ಸರ್ ಅದರಿಂದ. ಈಗ ನಮ್ಮ ಹಾಪ್ಕಾಮ್ಸ್ ಮಾಡಿದಂತ ಚಟುವಟಿಕೆ ಆಕ್ಟಿವಿಟೀಸು ನಿಮ್ಗೆ ಯಾವ ರೀತಿ ಹೆಲ್ಪ್ ಆಗಿದೆ ಸರ್? ಮಾರ್ಕೆಟ್ಗೆ ಸರಿ ರೇಟ್ ಸಿಕ್ತು ನಮ್ಮನ್ನು, ರೈತರು ಸ್ವಲ್ಪ ಹೆಲ್ಪ್ ಆಯ್ತನ್ರಿ. ಹೊಲ್ದಾಗ ಹಾಳಾಗದೆ ಏನೋ ಹೊಲ್ದಾಗ ಮಾಲ್ ನಿಮ್ಗೆ ಸಪ್ಲೈ ಮಾಡಿದ್ವಿ, ನಮಗೂ ಒಂದು 10 ರೂಪಾಯಿ ಉಳಿತು, ಕಸ್ಟಮರ್ಗೂ ಹೆಲ್ಪ್ ಆಯ್ತು. ಈಗ ನಾವು ಈ ಚಟುವಟಿಕೆ ಮಾಡ್ಲಿಲ್ಲ ಅಂದ್ರೆ ಏನಾಗ್ತಿತ್ತು? ಪೂರಾ ಲಾಸ್ ಐತಿತ್ತು ಸರ್. ಭಾಳ ಲಾಸ್ ಆಯ್ತಿತ್ತು. ರೈತರ ಆತ್ಮಹತ್ಯೆ ಚಾಲು ಆಯ್ತಿತ್ತು. 50-60 ಸಾವಿರ ಒಂದ್ per ಎಕರೆ ಟಮಾಟಕ ಆಲೂಕಾಯೆಲ್ಲ ಖರ್ಚು ಮಾಡಿದ ಸರ್. ಅದು ಈ ಸುಮ್ಮನೆ ನಿಮ್ಮ ಹೆಲ್ಪ್ಲಿಂದ ನಮ್ ಹಾಕಿನ ಬಂತಲ್ಲ. ನೀವು ಏನ್ ಬಂಡವಾಳ ಹಾಕಿದಿರಿ ಅದಂತೂ ಬಂದಿದೆ, ಬಂತು. ಪ್ರಾಫಿಟ್ ಬಂದಿಲ್ಲ ಅಂತ ಹೇಳ್ಬೋದು. ಪ್ರಾಫಿಟ್ ಬಂದಿಲ್ಲ. ಏನೋ ಈಗ ಲಾಕ್ಡೌನ್ದಾಗ ಇದು ದೇಶಕ್ಕೆ ಬಂದ ನಾವೇನ್ ಮಾಡ್ತೇವೆ, ಎಲ್ಲಕ್ಕೆ ಬಂದಲ್ಲ ಸರ್. ಒಟ್ಟು ನಿಮ್ ಹಾಪ್ಕಾಮ್ಸ್ ಇಂದ ನಿಮ್ಗೆ ಸಹಾಯ ಆಗಿದೆ ಸರ್? ಆಗಿದೆ. ಇಲ್ಲ ಅಂದ್ರೆ ರೋಡಿ ಮೇಲೆ ಹೊಲ್ದಾಗೆ ಗೊತ್ತಿತ್ತಲ್ಲ ಸರ್. ಹೌದಲ್ಲ, ನೀವೆಲ್ಲ ಹೆಲ್ಪ್ ಮಾಡಿದ್ರಿ, ನಾವು ರೈತರಿಗೂ ಸ್ವಲ್ಪ ಹೆಲ್ಪ್ ಆಯ್ತು, ಕಸ್ಟಮರ್ಗೂ ಹೆಲ್ಪ್ ಆಯ್ತಲ್ಲ. ಲಾಕ್ಡೌನ್ದಾಗ ಪೂರಾ ಮನಿ ಇಲಾಖೆ ಏನ್ ಪ್ರಯತ್ನ ಮಾಡಿದೆ ಕೆಲಸ ಆಗ್ಯದ ಸರ್. ಅದು ನಿಮ್ಗೆ ಸಂತೋಷ ಇದೆಯಲ್ಲ? ಹಾಕಿನ ರೊಕ್ಕ ದುಡ್ಡರ ಬಂತಲ್ಲ. ಮುಂದೆ ಹೆಂಗೀಗ? ಮುಂದಿನ ಮಾರ್ಕೆಟ್ ಚಾಲು ಆಯ್ತು. ಮಾರ್ಕೆಟ್ ಎಲ್ಲ ಕಂಟಿನ್ಯೂ ನೀವೇ ಮಾಡ್ತಾ ನಿಮ್ಗೆ ಕೊಡ್ತೇವೆ ಸರ್. ಡೈಲಿ ಕೊಡ್ತೀರಾ? ಮಾರ್ಕೆಟ್ ಅಲ್ಲಿ ರೇಟ್ ನೀವು ಕೊಡ್ಲತ್ತೀರಿ ಸರ್ ನಮ್ಗೆ, ಅದರಿಂದ ನಮ್ಗೆ ಲಾಸ್ ಆಗತ್ತಿಲ್ಲ. ಈಗ ಮಾರ್ಕೆಟ್ದಾಗ ರೇಟ್ ಇಲ್ಲ ಅಂತಂದ್ರೆ ಈಗ ನಾವೇನ್ ಮಾಡ್ತೇವೆ, ನೀವೇನ್ ಮಾಡ್ತೀರಿ? ಮಾಲ್ ಜಾಸ್ತಿ ಬೆಳೆಸಿಂದದ. ಮಾರ್ಕೆಟಿಗೆ ಇಲ್ಲಿಗೆ ಏನ್ ವ್ಯತ್ಯಾಸ ಹೇಳ್ರಿ ಸರ್? ಅವ್ರು 10% ತಗೋತೀರಿ, ನೀವು 5% ತಗೋತೀರಿ. ಅಲ್ಲ ಹಮ್ಮಲ್ಲಿ ಕಮಿಷನ್ ಅದು ಹೋಯ್ತಿತ್ತು. ನಿಮ್ 5% ತಗೋತೀರಿ, ನಮ್ಮದು ಹಮ್ಮಲ್ಲಿ ಉಳಿಯತ್ತದ, 5% ಉಳಿಯತ್ತದ. ರೇಟ್ ಅವರು ನೀವೆಲ್ಲ ₹1 ನೀವು ಜಾಸ್ತಿನೇ ಕೊಡ್ಲತ್ತೀರಿ ಅಂತ ಸರ್. ಅವ್ರಕ್ಕಿಂತ ಜಾಸ್ತಿನೇ ಕೊಡ್ಲತ್ತೀರಿ ಸರ್. ಸಂತೋಷವಾಗಿದ್ದೀರಲ್ಲ ಹಾಪ್ಕಾಮ್ಸ್ ಇಂದ? ಇದ್ದೇವೆ ಸರ್.